ಮನ್ಸೂರೇ ನನ್ನ ಒಳ್ಳೆಯ ಸ್ನೇಹಿತರು. ಅವರ ಆ್ಯಸ್ ಅ ರೈಟರ್, ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ಪರ್ಸನ್, ಆ್ಯಸ್ ಅ ಹೋಲ್ ಪರ್ಸನಾಲಿಟಿ, ಅವರಲ್ಲಿರುವಂಥ ಪ್ರಾಮಾಣಿಕತೆ ಆಗಲಿ ಅಥವಾ ಅವ್ರೇನು ಪಿಕ್ಚರ್ ತೆಗೆಮೊಂದೊಂದು ಅವ್ರ ದೃಷ್ಟಿಕೋನ ಇರ್ತೈತಲ್ಲ, ಅದು ನನಗೆ ಭಾಳ ಇಷ್ಟ. ಅವರ ಪರ್ಸೆಪ್ಷನ್, ಅವರ ಸೆನ್ಸಿಬಿಲಿಟಿ, ಪ್ರತಿಯೊಂದು ಪಿಕ್ಚರ್ನಾಗೂ ಅವರು ಹೇಳೋಕೊಡುವಂಥ ವಿಷಯ ಆಗಲಿ, ಅದೆಲ್ಲನೂ ಭಾಳ ಇಷ್ಟಪಟ್ಟು ನಾನು. ಆ್ಯಂಡ್ ಈ ಒಂದು ಸಬ್ಜೆಕ್ಟು ಐ ಆಮ್ ವೆರಿ ಕ್ಯೂರಿಯಸ್. ಅಂದರೆ ಒಂದು ಲವ್ ಸ್ಟೋರಿ ಹೇಗೆ ಮೂಡಿ ಬಂದಿರ್ತದೆ ಅವ್ರದ್ದು ಒಂದು ದೃಷ್ಟಿಕೋನದಲ್ಲಿ ಅಂತ ಅಂದ್ಕೊಂಡು. ಸೊ ಐ ವಿಶ್ ಹಿಮ್ ದ ಬೆಸ್ಟ್. ಹಾಡು ಭರ್ಜರಿ ಐತಿ, ಮಸ್ತ್ ಐತಿ. ಐ ಥಿಂಕ್ ಎಲ್ಲ ಕಾಲೇಜಿದ್ದು ಒಂದು ಫೆಸ್ಟ್ ಒಳಗೆ ಇದು ಹಾರ್ಟ್ ಫಿಕ್ಸ್ ಆಗಿರ್ತೈತಿ, ಆ ಎನರ್ಜಿ ಐತಿ. ಕಂಗ್ರಾಟ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಬಕೇಶ್ ಇವತ್ತು ಒಂಥರ ರಿಯೂನಿಯನ್ ಆದಂಗೆ ಆಗೈತೆ ನನಗೆ. ಅಂದರೆ ಬಕೇಶ್ ಮತ್ತು ನಾವು ಕಾರ್ತಿಕ್ ಧರಣಿ ಮಂಡಲ ಮಧ್ಯದೊಳಗೆ ಪಿಕ್ಚರ್ನಾಗ ನಾವು ಕೊಲಾಬ್ರೇಟ್ ಆಗಿದ್ವಿ. ಆ ಸಿನಿಮಾದ ಐ ಥಿಂಕ್ ಎಲ್ಲ ಕ್ರಿಟಿಕ್ಸ್ಗೂ ಭಾಳ ಇಷ್ಟ ಆಗಿತ್ತು ಪಿಕ್ಚರು ಥಿಯೇಟ್ರ್ನಾಗ ಓಡಲಿಲ್ಲ, ಬಟ್ ಕ್ರಿಟಿಕ್ಸ್ ಚಾಯ್ಸ್ ಆಗಿ ಕ್ರಿಟಿಕಲಿ ಅಕ್ಲೈಮ್ಡ್ ಸಿನಿಮಾ ಆಗಿ ಹೆಸರು ಮಾಡ್ತು. ಆ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿ ಇರೋದಕ್ಕೆ ಒಬ್ಬ ನಟರ ಕಡೆಯಿಂದ ಎಷ್ಟು ಕೆಲಸ ಆಗಿತ್ತು, ನಿರ್ದೇಶಕರ ಕಡೆಯಿಂದ ಎಷ್ಟು ಕೆಲಸ ಆಗಿತ್ತು, ಅದಕ್ಕೂ ಒಂದು ಹೆಜ್ಜೆ ಜಾಸ್ತಿ ಕೆಲಸ ಬಕೇಶ್ ಅವರು ಮಾಡಿದರು. ಅಷ್ಟು ಎಂಗೇಜಿಂಗ್ ಆಗಿ ಕೂರಿಸಿತ್ತು ಸಿನಿಮಾ. ಐ ಲವ್ ಹಿಮ್ ಆಸ್ ಎ ಟೆಕ್ನಿಷಿಯನ್, ಒಬ್ರು ಕಂಪೋಸರ್ ಆಗಿ. ಈ ಹಾಡಿನಾಗೂ ಟೆಕ್ನಿಕಲ್ ಟರ್ಮ್ನಾಗ ಹೇಳಕ್ ಬರೋದಿಲ್ಲ ಅಷ್ಟು ಬಕೇಶ್, ಬಟ್ ಪ್ರೋಗ್ರೆಷನ್ ಆಗಲಿ ಅಥವಾ ಹೆಂಗೆ ಸಾಂಗ್ ಶುರುವಿಂದ ಕಂಪ್ಲೀಷನ್ ತಗೋದಿತ್ತಲ್ಲ, ಅದು ಇನ್ವಾಲ್ವ್ ಮಾಡ್ಕೋತೈತಿ, ಒಂದು ಎನರ್ಜಿ ಕ್ರಿಯೇಟ್ ಮಾಡ್ತೈತಿ. ಅಷ್ಟು ಚಲೋ ಬಂದೈತೆ ಹಾಡು. ಆ್ಯಂಡ್ ವಿಜಯ್, ನಾನು ವಿಜಯ್ ಒಂದು ನಾಟಕ ಮಾಡಿದ್ವಿ ನಾವು, ದ ಪ್ರಾಫಿಟ್ ಅಂತ. ಫಸ್ಟು ಅದೇ ಲಾಸ್ಟು ನಮ್ಮದು ನಾಟಕ. ಅದಾದ್ಮೇಲೆ ಅವರು ನಾವು ಆ ಟೀಮ್ನ ಕಂಟಿನ್ಯೂ ಆದೆ. ಅವರು ಬೇರೆ ಬೇರೆ ಕಡೆ ಅಭಿನಯ ಕಲಿಯಕ್ಕೆ ಹೊಂಟ್ರು. ಅದಾದ್ಮೇಲೆ ಇವತ್ತ ಭೇಟಿಯಾಗಿದ್ದು ನಾವು ಆಫ್ಟರ್ ಸೋ ಮೆನಿ ಇಯರ್ಸ್. ಅಷ್ಟು ವರ್ಷಗಳಿಂದ ಆ ಕಡೆಯಿಂದ ಅವ ಬಂದ, ಈ ಕಡೆಯಿಂದ ನಾ ಬಂದೀನಿ. ಆಲ್ ದ ವೆರಿ ಬೆಸ್ಟ್. ನನಗೆ ಈ ಪಬ್ಲಿಕ್ ಮ್ಯೂಸಿಕ್ ಒಳಗೆ ಇದ್ದಂಥ ಮ್ಯೂಸಿಕ್ ಪ್ರೊಡ್ಯೂಸರ್ಸು, ನಾನು ಯೂಟ್ಯೂಬ್ದಾಗ ಕೆಲಸ ಮಾಡೋದಾಗಿದ್ದಂಥ ಮ್ಯೂಸಿಕ್ ಪ್ರೊಡ್ಯೂಸರ್ಸ್, ಅವರೆಲ್ಲರೂ ಸಿಕ್ಕ ಹೇಳ್ತಿರ್ತಾರೆ, ಪಿಕ್ಚರ್ ಎಲ್ಲ ಚಲೋ ಮಾಡತ್ತಿ, ಚಲೋ ಹಾಡು ಬರ್ಬೇಕು, ಈ ಕಡೆಯಿಂದ ಮಸ್ತ್ ಹಿಟ್ ಆಗಬೇಕು ಹಾಡು. ಭಾಳ ಜನಕ್ಕೆ ರೀಚ್ ಆಗ್ತೀವಿ ನಾವು ಪಿಕ್ಚರ್ಗಳಿಂದ, ಫಸ್ಟ್ ಹಾಡಿಂದ ರೀಚ್ ಆಗ್ತೀವಿ ಅಂತ ಅನ್ಕೊಂಡು. ಐ ಥಿಂಕ್ ಧರಣಿ ಮಂಡಲ ಒಳಗೇನೆ ನಾನು ಒಂಚೂರು ಚಂದ ಕಾಣಿಸಿದ್ದು ಅಂತ ಅನ್ಕೋತೀನಿ ಆ ಹಾಡನ್ನೇ. ಅದು ಬಿಟ್ರೆ ಅದೇನು ಬರೋ ಗತಿ ಹಾಡು ಎಲ್ಲ ಹಂಗೆ ಇರ್ತವೆ ನಮ್ಮ. ಅಂದರೆ ಅಪ್ಪ ಹೋಗಿರ್ತಾನ, ಅವು ಸತ್ತಿರ್ತಾಳ, ಇಲ್ಲ ಬಡವ್ರ ಮಗ ಆಗಿರ್ತಾನ, ಇಲ್ಲ ನಿಂತು ಹೋರಾಟಕ್ಕೆ ಹೋಗ್ತಾನೆ, ಈ ಥರದ ಹಾಡುಗಳು ಆಗ್ಬಿಟ್ಟಿದ್ದು. ಬಟ್ ಅದೊಂದು ಸಾಂಗ್ ಆ್ಯಕ್ಚುಲಿ ಭಾಳ ಲವಲವಿಕೆಯಿಂದ ಭಾಳ ಚಂದ ಕಾಣಿಸೋ ಥರ ಬಂದಂಥ ಸಾಂಗ್. ಭಾಳ ಬ್ಯೂಟಿಫುಲ್ ಆಗಿ ಕಾಣತ್ತೀರಿ ಇಬ್ರು, ಪ್ರಿಯಾಂಕಾ ಆ್ಯಂಡ್ ನೀವು. ದೂರದ ಊರಿಗೆ, ತೀರದ ಊರಿಗೆ ಎಲ್ಲ ಕಡೆನೂ ರೀಚ್ ಆಗಲಿ ಸಿನಿಮಾ, ಈ ಹಾಡು ಎಲ್ಲವೂ ಕೂಡ. ಆ್ಯಂಡ್ ಶುಭಾರಂಭ ಆಗೈತಿ. ದೇಸಾಯಿ ಸರ್ ನಮ್ಮೂರು ಕಡೆದವ್ರು, ನಾ ಹೋಗಿ ಫಸ್ಟ್ ಸರ್ ನಾವು ನಿಮ್ಮವರು ಸರ್ ಕನ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊಂಡು ಮಾತಾಡ್ಸಿದೆ ನಾನು. ನಿಷ್ಕರ್ಷ ಆಗಲಿ, ಬೆಳದಿಂಗಳ ಬಾಲೆ ಆಗಲಿ, ಅಂದರೆ ಹೀಸ್ ಅ ಲೆಜೆಂಡ್. ಅವ್ರ ಕಡೆಯಿಂದ ಒಂದು ಆಶೀರ್ವಾದ ಆಗೈತಿ, ಚಲೋನೂ ಆಕೈತಿ ಗ್ಯಾರಂಟಿ. ದೇವರಾಜ್ ಅವ್ರಿಗಾಗಲಿ, ನಮ್ಮ ಸ್ನೇಹಿತರಿಗಾಗಲಿ, ನನ್ನ ವಿಜಿಗಾಗಲಿ, ನನ್ನ ಆತ್ಮೀಯ ಗೆಳೆಯ ನಿನಗೂ ಕೂಡ, ಎಲ್ರಿಗೂ ಕೂಡ ಶುಭವಾಗಲಿ, ಗೆಲುವಾಗಲಿ. ನಮಸ್ಕಾರ.